ಸ್ನೇಹಿತರೆ ನಮಸ್ಕಾರ. ನಾಳೆಯಿಂದನೇ ಈ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಹೌದು, ಕಳೆದ 2 ತಿಂಗಳಿನಿಂದ ಸರಿಯಾಗಿ ನಿಮಗೆ ಪಿಂಚಣಿ ಜಮಾ ಆಗಿರಲಿಲ್ಲ. ಹೌದು, ಮಾರ್ಚ್ ತಿಂಗಳ ಹಣ ಕೂಡ ಬಂದಿರಲಿಲ್ಲ. ಈಗಾಗಲೇ ಆಲ್ರೆಡಿ ಪ್ರಾರಂಭವಾಗಿದೆ. ಅದರ ಜೊತೆಗೇನೆ ಏಪ್ರಿಲ್ ತಿಂಗಳ ಹಣ ಕೂಡ ಕೊಡಬೇಕಾಗಿತ್ತು. ಈ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರವೇ ಖುದ್ದಾಗಿ ತಿಳಿಸಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಾಳೆಯಿಂದ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಪಿಂಚಣಿದಾರರಿಗೆ ಈ ಪಿಂಚಣಿ ಜಮಾ ಆಗಲಿದೆ. ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಪಿಂಚಣಿ ಏನೋ ಜಮಾ ಆಗತ್ತೆ, ಪ್ರಾರಂಭವಾಗತ್ತೆ, ಹೆಚ್ಚಳ ಕೂಡ ಆಗುವಂತಹ ಸಾಧ್ಯತೆ ಇದೆ. ಆದರೆ ಈ 23 ಲಕ್ಷ ಜನರಿಗೆ ದುಡ್ಡು ಬರೋದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ನೀವು ಕೂಡ ಈ 23 ಲಕ್ಷ ಫಲಾನುಭವಿಗಳಲ್ಲಿ ಆಗಿದ್ದೆ ಆದರೆ ನಿಮಗೂ ಕೂಡ ದುಡ್ಡು ಬರೋದಿಲ್ಲ ಸ್ನೇಹಿತರೆ. ಹಾಗಾದರೆ ಬನ್ನಿ, ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹೌದು, ಹಿರಿಯ ನಾಗರಿಕರಾಗಿರಲಿ, ವಿಧವಾ ಮಹಿಳೆಯರಾಗಿರಲಿ, ಅಂಗವಿಕಲರಾಗಿರಲಿ, ನೋಡಲೇಬೇಕಾದಂತಹ ವಿಷಯ, ತಿಳ್ಕೊಳ್ಳೇಬೇಕಾದಂತಹ ವಿಷಯ. ಈಗ ಸದ್ಯಕ್ಕೆ ಈ ಪಿಂಚಣಿ ಏಪ್ರಿಲ್ ಜೊತೆಗೇನೆ ಹಿಂದಿನ ತಿಂಗಳ ಮಾರ್ಚ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ ಒಂದು ಸ್ವಲ್ಪ ನಾವು ವಿಚಾರಣೆಗೆ ತೆಗೆದುಕೊಂಡ್ರೆ, ಈ ಪಿಂಚಣಿ ಯೋಜನೆಯ ಹಣ ಅಂದರೆ ಈಗ ಏಪ್ರಿಲ್ ಪ್ರಾರಂಭವಾಯ್ತಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ 5ನೇ ತಾರೀಕೊಳಗಾಗಿ ಈ ಏಪ್ರಿಲ್ ತಿಂಗಳ ಹಣ ಕ್ಲಿಯರ್ ಆಗ್ತಾ ಇತ್ತು. ಮೇ ತಿಂಗಳು ಪ್ರಾರಂಭವಾದರೆ ಮೇ 1ನೇ ತಾರೀಕಿನಿಂದ 5ನೇ ತಾರೀಕೊಳಗಾಗಿ ಕೇವಲ ಅದೇ ತಿಂಗಳ ಹಣ ಅದೇ ತಿಂಗಳಲ್ಲಿ ಕೇವಲ 5 ದಿನದಲ್ಲಿ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನ್ನು, ಅದಷ್ಟೇ ಅಲ್ಲದೆ ಪಿಂಚಣಿ ಯೋಜನೆಯಲ್ಲಿ ಡಿಲೇ ಕೂಡ ಆಗ್ತಾ ಇದೆ. ಅರ್ಹತೆ ಹೊಂದಿದವರಿಗಾದರೂ ಸರಿಯಾದ ಸಮಯಕ್ಕೆ ಸರ್ಕಾರ ದುಡ್ಡು ಕೊಡ್ತಾ? ಖಂಡಿತವಾಗ್ಲೂ ಇಲ್ಲ. 1 ತಿಂಗಳ ಹಣ 2 ತಿಂಗಳ ನಂತರ ಅಥವಾ 3 ತಿಂಗಳ ನಂತರ ಕೊಡಲಿಕ್ಕೆ ಪ್ರಾರಂಭಿಸ್ತು. ಅದರಲ್ಲಿ ಈಗ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಈಗ ಸದ್ಯಕ್ಕೆ ಜಮೆ ಮಾಡಲಾಗ್ತಾ ಇದೆ. ಮಾರ್ಚ್ ತಿಂಗಳ ಹಣ ಕೂಡ ಜಮೆ ಆಗ್ತಾ ಇದೆ, ಏಪ್ರಿಲ್ ತಿಂಗಳ ಹಣ ಕೂಡ ಜಮೆ ಆಗ್ತಾ ಇದೆ. ನಿಮ್ಮ ಬ್ಯಾಂಕ್ ಅಕೌಂಟನ್ನು ಒಂದಿಷ್ಟು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಒಂದು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಂದರೆ ಜಮಾ ಆಗಿದೆಯಾ ಇಲ್ವಾ ಅಂತ. ಇನ್ನು ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಬೇಕನ್ನುವಂತಹ ಮಾಹಿತಿ ಕೂಡ ಇತ್ತು, ನಾನು ಹೇಳ್ತೀನಿ ಅದನ್ನು ಮುಂದೆ. ಅದಕ್ಕಿಂತ ಇಂಪಾರ್ಟೆಂಟ್, ಈ 23 ಲಕ್ಷ ಜನರಿಗೆ ಯಾಕೆ ದುಡ್ಡು ಜಮಾ ಆಗೋದಿಲ್ಲ ಅಂದರೆ, ಈ 23 ಲಕ್ಷ ಜನರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದಂಥವರು ಕೂಡ ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಬಹಳಷ್ಟು ಜನರು ತೀರಿ ಹೋದಂಥವರು ಇನ್ನೂ ಕೂಡ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಬರೀ ಈ ಪಿಂಚಣಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನು, ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಪಡ್ಕೊಳ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಹೀಗಾಗಿ ಸರ್ಕಾರ ತೀರಿ ಹೋಗಿದರೆ ನಿಮ್ಮ ಮರಣ ಪ್ರಮಾಣ ಪತ್ರವನ್ನು ಮನೆಯವರು ತೆಗೆಸಬೇಕು. ನಾವು ಆಟೋಮೆಟಿಕ್ ಆಗಿ ಎಲ್ಲ ಯೋಜನೆಗಳನ್ನು ಅವರ ಹೆಸರಲ್ಲೇ ಬಂದ್ ಮಾಡ್ತೀವಿ. ಇದು ಸರ್ಕಾರಕ್ಕೆ ಸರಿಯಾದಂಥದ್ದು. ಯಾರು ಮರಣ ಹೊಂದಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಪಿಂಚಣಿ ಪಡ್ಕೊಳ್ತಾ ಇದ್ದೀರಿ, ಗೃಹಲಕ್ಷ್ಮಿ ಪಡ್ಕೊಳ್ತಾ ಇದ್ದೀರಿ, ನಾವು ಆಟೋಮೆಟಿಕ್ ಆಗಿ ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡ್ತೀವಿ, ನಿಮ್ಮ ಪಿಂಚಣಿಯನ್ನು ಕೂಡ ಬಂದ್ ಮಾಡ್ತೀವಿ, ನಿಮಗೆ ಮರಣ ಪ್ರಮಾಣ ಪತ್ರ ಸಿಗದೆ ಹಾಗೆ ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ಸೊ ಯಾರ್ಯಾರು ಈ ರೀತಿ ಪಡಿತಾ ಇದ್ದೀರಿ, ಸರ್ಕಾರಿ ವಿರುದ್ಧವಾಗಿ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದ್ದೀರಿ, ಖಂಡಿತವಾಗ್ಲೂ ನಿಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಲಾಗುತ್ತೆ. ಇಲ್ಲಿ ಬರೀ ಇಂಥವರನ್ನಷ್ಟೇ ಅಲ್ಲದೆ ಅನುಮಾನ ಬಂದವರನ್ನು ಕೂಡ ತೆಗೆದುಹಾಕಿದ್ದಾರೆ. ಇಲ್ಲಿ ಮುಖ್ಯವಾಗಿ ಎಲಿಜಿಬಲ್ ಇಲ್ಲದಂಥವರನ್ನು ತೆಗೆದುಹಾಕಿದ್ರೆ ಏನೂ ತೊಂದರೆ ಇಲ್ಲ. ಎಲಿಜಿಬಲ್ ಇದ್ದರೂ ಅಂದರೆ ಬದುಕಿದ್ರೂ ಸಹಿತ ತೆಗೆದುಹಾಕಿದ್ದಾರೆ ಅನುಮಾನ ಬಂದ ಕಾರಣಕ್ಕಾಗಿ. ಆ ಅನುಮಾನಕ್ಕಾಗಿ ನಾವು ತೆಗೆದುಹಾಕಿದ್ದೀವಿ ಅಲ್ಲ, ನೀವು ಒಂದು ಕೆಲಸ ಮಾಡಿ, ನಾವು ಖಂಡಿತವಾಗ್ಲೂ ಮತ್ತೆ ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ಏನು ಮಾಡಬೇಕು ಅಂದರೆ, ಲೈಫ್ ಸರ್ಟಿಫಿಕೇಟ್, ಹೌದು ಜೀವಿತ ಪ್ರಮಾಣ ಪತ್ರ ಅಂತ ನಾವು ಅದಕ್ಕೆ ಕರಿತೀವಿ. ಆ ಜೀವಿತ ಪ್ರಮಾಣ ಪತ್ರವನ್ನು ನೀವು ಏನು ಮಾಡಬೇಕು, ಯಾವ ಬ್ಯಾಂಕ್ ಅಕೌಂಟನ್ನು ಈ ಯೋಜನೆಗಳಿಗೆ ಲಿಂಕ್ ಮಾಡಿಸಿರ್ತೀರಿ ನೋಡಿ, ಆ ಒಂದು ಬ್ಯಾಂಕ್ಗೆ ಹೋಗಿ ಈ ಒಂದು ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟನ್ನು ಹೋಗಿ ಕೊಟ್ಟರೆ ಅವರು ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿ ನೀವು ಬದುಕಿದ್ದೀರಾ ಅಂತ ಮೇಲಧಿಕಾರಿಗಳಿಗೆ ಕನ್ಫರ್ಮ್ ಮಾಡಿ ಅದನ್ನು ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭಿಸಿ ಮಾಡಿಕೊಡ್ತಾರೆ. ಅಥವಾ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾಗಿದೆ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಕಳುಹಿಸಿ ಕನ್ಫರ್ಮ್ ಮಾಡಿದ್ರೆ ಸಾಕು, ವಿಡಿಯೋ ಕಾಲ್ನ ಮುಖಾಂತರ ಮತ್ತೆ ಅವರು ದುಡ್ಡು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಈ 2 ಆಪ್ಷನ್ ಇದೆ, ನೀವು ಮಾಡಬಹುದು, ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ. ಇನ್ನು ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ಸರ್ಕಾರ ಅತಿ ಶೀಘ್ರದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ ತಿಳಿಸಿದೆ.
ಸದ್ಯಕ್ಕೆ ನಾವು ಕಾಯ್ದು ನೋಡಬೇಕು. ಹಿಂದೆ ಜಮಾ ಮಾಡ್ತಾರೆ ಹೆಚ್ಚಳ ಆಗಿ ಅಂತ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ಅತಿ ಶೀಘ್ರದಲ್ಲಿ ಎನ್ನುವಂತಹ ಮಾಹಿತಿ ದೊರಕಿದೆ. ಕಾಯ್ದು ನೋಡೋಣ. ಆದರೆ ಈಗ ಸದ್ಯಕ್ಕೆ ಮಾತ್ರ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ನಂತರ ಜಮಾ ಆಗ್ತಾ ಇದೆ. ಒಂದಿಷ್ಟು ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡಿದ್ರೆ ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಜಮಾ ಆಗಿಲ್ಲ ಅಂದರೆ ನಾನು ಹೇಳಿರುವ ಹಾಗೆ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ. ಈ ಇನ್ಫಾರ್ಮೇಷನನ್ನು ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗಲಿ.